ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಮಳೆರಾಯಿನ ಆರ್ಭಟದಿಂದ ಬಿಸಿಲಿನ ಬೇಗೆಯಿಂದ ತತ್ತರಿಸಿದ ಜನರಿಗೆ ಹರ್ಷ ತಂದಿದೆ. ಸಿದ್ದಾಪುರ ಸಮೀಪದ ನೆಲಹುದಿಕೆರೆಯ ಕೆಎಂ ಸಭಾಂಗಣದಲ್ಲಿ ನೈಮಾ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರೋತ್ಸವ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕುಶಾಲನಗರ ಪಟ್ಟಣದಲ್ಲಿ ಮಳೆರಾಯಿನ ಆರ್ಭಟ ಬಿಸಿಲಿನ ಬೇಸಿಗೆಯಿಂದ ತತ್ತರಿಸಿದ ಜನರಿಗೆ ಹರ್ಷ ತಂದಿದೆ. ದಿನೇ ದಿನೇ ಹೆಚ್ಚಾಗುತ್ತಿರುವ ಬಿಸಿಲಿನ ತಾಪಮಾನ ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದೆ. ಹಕ್ಕಿ ಪಕ್ಷಿಗಳು ಪ್ರಾಣಿಗಳಿಗೂ ಕೂಡ ಕುಡಿಯಲು ನೀರಲ್ಲದೆ ಬಣವಣಿಸುತ್ತಿವೆ. ಮಳೆಯಿಲ್ಲದೆ ಬರಡಾಗಿರುವ ಕಾವೇರಿ ನದಿ ಮಳೆರಾಯಿನಿಗಾಗಿ ಕಾಯುತ್ತಿರುವ ಜನರ ಆಶಯದಂತೆ ಇಂದು ಕುಶಾಲನಗರ ಪಟ್ಟಣದಲ್ಲಿ ಮಳೆರಾಯಿನ ಆರ್ಭಟ ಬಿಸಿಲಿನ ಬೇಗೆಯಿಂದ ತತ್ತರಿಸಿದ ಜನರಿಗೆ ಹರ್ಷ ತಂದಿದೆ. ಮಳೆ ಬಂದಿರುವುದು ಸಂತೋಷ ತಂದರೂ ಕೂಡ ಅಂದುಕೊಂಡಷ್ಟು ಪ್ರಮಾಣದಲ್ಲಿ ಬಂದಿಲ್ಲ. ಇತ್ತ ಬೆಳೆದಿರುವ ಫಸಲುಗಳು ಒಣಗುತ್ತಿರುವ ಸಂದರ್ಭ. ಹೀಗೆ ಬಂದು ಹೋದರೆ ಅತ್ತ ನದಿಗಳು ಕೂಡ ತುಂಬುವುದಿಲ್ಲ, ಇತ್ತ ಬೆಳೆಗಳು ಕೂಡ ಫಸಲು ಕೊಡುವುದಿಲ್ಲ. ಹೀಗೆ ಪ್ರತಿದಿನ ಮಳೆಯ ಪ್ರಮಾಣ ಕಡಿಮೆ ಆಗುತ್ತಿದ್ದರೆ ಹನಿ ಹನಿ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಆದಷ್ಟು ಬೇಗ ಮತ್ತೆ ಮಳೆರಾಯಿನ ಆಗಮನ ಆಗಲೆಂದು ದೇವರಲ್ಲಿ ಪ್ರಾರ್ಥಿಸೋಣ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೆರಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರೋತ್ಸವ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಂಗ ಹಬ್ಬದ ಸಂಭ್ರಮ ತಮಟೆಯ ಸದ್ದಿಗೆ ಲಯಬದ್ಧವಾಗಿ ಹೆಜ್ಜೆ ಹಾಕಿ ರಂಗ ಕುಣಿದು ಸಂಭ್ರಮಿಸಿದ ಗ್ರಾಮಸ್ಥರು. ಹಬ್ಬ ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಒಂದಾಗಿ ಜಾತಿ ಮತ ಪಂಥಗಳಿಲ್ಲದೆ ಸಡಗರ ಸಂಭ್ರಮದಿಂದ ಭಾಗವಹಿಸುವಾಗ ಸಹೋದರತ್ವ ಹಾಗೂ ಸಹಬಾಳ್ವೆಯು ವೃದ್ಧಿಯಾಗುತ್ತದೆ. ಆದ್ದರಿಂದ ಒಡೆದ ಮನಸ್ಸುಗಳನ್ನು ಒಗ್ಗೂಡಿಸುವ ಹಬ್ಬ ಹರಿದಿನಗಳು ನಮ್ಮ ಸಂಸ್ಕೃತಿ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ನೈಜ ಘಟನೆಗಳಾಗಿವೆ ಎಂದು ಗ್ರಾಮದ ಹಿರಿಯ ಮುಖಂಡ ಮಂಜಪ್ಪ ಅಭಿಮಾನದಿಂದ ತಿಳಿಸಿದರು. ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಂಗದ ಹಬ್ಬದ ಸಂಭ್ರಮದಲ್ಲಿ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ, ಮನ್ಮೂಲ್ ನಿರ್ದೇಶಕ ಡಾಲು ರವಿ, ಮುಖಂಡರಾದ ಕುಮಾರ್, ಪಟೇಲ್, ಮಂಜಪ್ಪ, ಹರೀಶ್ ಸೇರಿದಂತೆ ಸಾವಿರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಂಗದ ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚಿನ ಭಕ್ತರು ಭಾಗವಹಿಸಿದ್ದರು. ಐತಿಹಾಸಿಕ ಇಷ್ಟಿದೆ, ಒಂದು 100 ವರ್ಷದ ಇತಿಹಾಸ ಮುಂಚೆ. ಇವಾಗ ಮೊನ್ನೆ ನಾವು ಉದ್ಘಾಟನೆ ಮಾಡಿದ ದೇವಸ್ಥಾನ ಉದ್ಘಾಟನೆ ಮಾಡಿದಾಗ ನಾವು 3 ವರ್ಷ ಆಗಿದ್ದು. ಪ್ರತಿ ವರ್ಷವೂ ನಾವು ಗ್ರಾಮ ದೇವತೆ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷವೂ ಮಾಡ್ತಾಯಿದ್ದೋ. ಇದು ದೇವಸ್ಥಾನ ಒಳ್ಳೆ 3 ವರ್ಷ ಆಗಿತ್ತು. ದೇವಸ್ಥಾನ ಆದಮೇಲೆ ದೇವಸ್ಥಾನ ಉದ್ಘಾಟನೆ ಪ್ರತಿಷ್ಠಾಪನೆ ಆದಮೇಲೆ ಇದು ಪ್ರಥಮ ಬಾರಿ ನಾವು ರಂಗಹಬ್ಬ ಆಚರಿಸ್ತಾ ಇದ್ದೀವಿ. ಈ ಹಬ್ಬಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ.ಸಿ. ನಾರಾಯಣಗೌಡರು ಅನುಪಸ್ಥಿತಿ ಇದ್ದಾರೆ. ಅವರು ಬರಬೇಕಾಗಿತ್ತು, ಅವ್ರ ಕಾರಣಾಂತರಗಳಿಂದ ಈ ಹಬ್ಬಕ್ಕೆ ಬರೋಕ್ಕಾಗಿಲ್ಲ ಅವರು. ಸೊ ಮತ್ತು ನಮ್ಮ ಇನ್ನೊಬ್ಬ ರಾಜಕೀಯ ವ್ಯಕ್ತಿ ನಮ್ಮ ದಾಲ್ಗಳನ್ನು ಬರಬೇಕಾಗಿತ್ತು, ಅವರು ಬಂದಿಲ್ಲ. ಇದೆಲ್ಲ ನಮ್ಮ ಸುತ್ತಮುತ್ತಿನಲ್ಲಿ ಭಾರಿ ಫೇಮಸ್ ಆದ ಹಬ್ಬ. ಇದು ಭಾರಿ ಇತಿಹಾಸ ಇದೆ ನಮ್ಮ ವೀರಭದ್ರೇಶ್ವರನ ಹಬ್ಬಕ್ಕೆ. ಆಮೇಲೆ ಇದ್ರ ಭಗವಂತನ ಶಕ್ತಿನೂ ಅಷ್ಟೇ ಇದೆ. ತುಂಬ ಜನ ಭಕ್ತಿಗಳಿದ್ದಾರೆ. ಈ ಭಗವಂತನ ನಂಬರು ಭಗವಂತ ಯಾರಿಗೂ ಕೈಗೊತ್ತಿಲ್ಲ. ತುಂಬ ಚೆನ್ನಾಗಿ ಅವರು ಇದಾಗ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಈ ವೀರಭದ್ರೇಶ್ವರನ ನಮ್ಮ ಕೈಗೊಳ್ಳಿ ತಮ್ಮೆಲ್ಲರಿಗೂ ಈ ರಂಗದ ತುಂಬ ಚೆನ್ನಾಗಿ ಪೂಜೆ ಆಯಿತು. ಎಲ್ಲ ಆಯಿತು. ದೇವಗಳೇ ಮಾಡ್ತೀವಿ. ಇಲ್ಲೇ ಇದ್ರೂ ವರ್ಷ ಬರೋ ನಾನು ಬಂದು 5 ವರ್ಷದಿಂದ ಬಂದಿಲ್ಲ, ಪೂಜೆ ಮಾಡಿಲ್ಲ. ಇವ್ರೇನಪ್ಪ ಅನ್ನೋದು ಆಸ್ಪತ್ರೆ ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇವ್ರು ನಮ್ಗೆ ಒಳ್ಳೇದಾಗಿತ್ತು. ಇಲ್ಲಿ ಯಾವುದೇ ದೇವರು ನಮಗೆ ಬರುತ್ತೆ. ಇವ್ರು ನಮ್ಗೆ ಆಶೀರ್ವಾದ ಕರ್ಕೊಂಡು ಹೋದ್ರೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆಆರ್ಪೇಟೆ.
ನಾಪೋಕ್ಲು ಸಮೀಪದ ಕೋರಂಗಾಲದ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಭಾಗಮಂಡಲ ಸಮೀಪದ ಕೋರಂಗಾಲದ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಗಣಹೋಮ, ದೇವರಿಗೆ ಅನುದಾನ ಕಳಸ, ಬಿಂಬಶುದ್ಧಿ, ನವಗ್ರಹ ಹೋಮ, ತತ್ವಹೋಮ, ತತ್ವಕಳಸ, ಜೀವಕಳಸ ಪ್ರತಿಷ್ಠೆ, ದುರ್ಗದೀಪ, ನಮಸ್ಕಾರ ಪೂಜೆ, ಪ್ರಾಯಶ್ಚಿತ್ತ ಹೋಮ, ಆದಿವಾಸ ಹೋಮ, ಕಳಸ ಮಂಟಪ ಸಂಸ್ಕಾರ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ವೃಷಭ ಲಗ್ನದಲ್ಲಿ ಬ್ರಹ್ಮಕಲಶಾಭಿಷೇಕ ನಡೆಯಿತು. ಉಪದೇವರಿಗೆ ಕಲಶಾಭಿಷೇಕ, ಮಹಾಪೂಜೆ, ದೇವರಿಗೆ ಪ್ರತಿಷ್ಠೆ ಬಲಿ, ಮಂಗಳ ಮಂತ್ರಾಕ್ಷತೆ, ಆಶೀರ್ವಚನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. 3 ದಿನಗಳ ಕಾಲ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಅಧಿಕ ಸಂಖ್ಯೆಯ ಗ್ರಾಮಸ್ಥರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಇದೇ ಸಂದರ್ಭ ಕಾರ್ಯಕ್ರಮದಲ್ಲಿ ದೇವಾಲಯದ ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ, ತಕ್ಕ ಮುಖ್ಯಸ್ಥರು, ಚುನಾಯಿತ ಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಸಿದ್ದಾಪುರ ಸಮೀಪದ ನೆಲಹುತಿಕೇರಿಯ ಕೆಎಂ ಸಭಾಂಗಣದಲ್ಲಿ ನೈಮಾ ಎಜುಕೇಷನಲ್ ಮತ್ತು ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳಿಗೆ ಪ್ರೇರಣೆ, ಪ್ರೋತ್ಸಾಹ ನೀಡಲು ಆಕಾಂಕ್ಷಿಗಳಿಗೆ 1 ದಿನದ ಮಾಹಿತಿ ಅರಿವು ಕಾರ್ಯಾಗಾರ ನೆಲಹುತಿಕೇರಿಯ ಕೆಎಂ ಸಭಾಂಗಣದಲ್ಲಿ ನಡೆಯಿತು. ನೈಮಾ ಎಜುಕೇಷನಲ್ ಮತ್ತು ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಸಂಘಟನೆ ವತಿಯಿಂದ ಆಯೋಜಿಸಲಾಗಿದ್ದ ಮಾಹಿತಿ ಕಾರ್ಯಾಗಾರವನ್ನು ಕೊಡಗು ಎಸ್ಎನ್ಡಿಪಿ ಜಿಲ್ಲಾಧ್ಯಕ್ಷ ಬಿಕೆ ಲೋಕೇಶ್ ಉದ್ಘಾಟಿಸಿದರು. ನಂತರ ಮಾತನಾಡಿ, ವಿದ್ಯಾರ್ಥಿಗಳು ಗಾಂಜಾ, ಡ್ರಗ್ಸ್ ಸೇರಿದಂತೆ ದುಶ್ಚಟಗಳಿಗೆ ಬಲಿಯಾಗದೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಜೀವನದಲ್ಲಿ ಸಾಧನೆ ಮಾಡಬೇಕೆಂಬ ಗುರಿಯೊಂದಿಗೆ ಸಾಗಿದ್ದರೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇದಕ್ಕೆ ಪೋಷಕರ ಸಹಕಾರ ಕೂಡ ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ 1 ದಿನದ ಮಾಹಿತಿ ಅರಿವು ಕಾರ್ಯಾಗಾರ ಆಯೋಜನೆ ಮಾಡಿರುವ ಸಂಸ್ಥೆಯನ್ನ ಶ್ಲಾಘಿಸಿದರು.
ಪಿಡಿಒ ಅಬ್ದುಲ್ಲಾ ಮಾತನಾಡಿ, ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಮನಸ್ಸು ಹೊಂದಿರುತ್ತಾರೆ, ಉನ್ನತ ಹುದ್ದೆಯ ಗುರಿಯಿಟ್ಟಿರುತ್ತಾರೆ. ಆದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ, ಮಾಹಿತಿಯ ಕೊರತೆಯಿಂದಾಗಿ ಎಲ್ಲದರಿಂದ ವಂಚಿತರಾಗುತ್ತಾರೆ. ಹೀಗಾಗಬಾರದು ಎಂದು ಆಲೋಚಿಸಿ ನೈಮ ಸಂಘಟನೆ ಈ ಕಾರ್ಯಾಗಾರ ಆಯೋಜಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರ ನೀಡುತ್ತಿದ್ದು ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಸಹಾಯಕ ಪ್ರಾಧ್ಯಾಪಕರಾದ ನೆಲಹುದಿಕೇರಿಯ ನೌಷಾದ್ ಮತ್ತು ತಿತಿಮತಿ ಶಾಕಿರ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಸಂವಾದ ನಡೆಸಿದರು. ಕಾರ್ಯಾಗಾರದಲ್ಲಿ ನೆಲಹುದಿಕೇರಿ ಸುತ್ತಮುತ್ತಲಿನ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕ ಪಡೆದ ನೆಲಹುದಿಕೇರಿ ಭಾಗದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ನೈಮಾ ಎಜುಕೇಷನ್ ಮತ್ತು ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಸಂಘಟನೆ ಗೌರವ ಅಧ್ಯಕ್ಷರಾದ ಅಫ್ಸಲ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೆಲಹುದಿಕೇರಿ ಕೆಪಿಎಸ್ ವಿದ್ಯಾಸಂಸ್ಥೆಯ ಉಪಪ್ರಾಂಶುಪಾಲರಾದ ಅನಿಲ್ ಕುಮಾರ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಮೆಹಬೂಬ್ ಮಾಸ್ಟರ್, ಶಿಕ್ಷಕರಾದ ಭರತ್, ಜಾಫರ್, ಇಸ್ಮಾಯಿಲ್, ಸಿದ್ದಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಶಫೀಕ್, ಪ್ರಮುಖರಾದ ಎಕೆ ಹಕೀಂ, ಡಾಕ್ಟರ್ ಉದಯ್ ಕುಮಾರ್, ಜೋಸೆಫ್ ಶ್ಯಾಮ್, ಕೆಎಂ ಬಶೀರ್, ನಿಯಾಜ್, ಶುಂಠಿಕೊಪ್ಪ, ಸಾಬು ವರ್ಗೀಸ್, ಕೆಯು ಅಬ್ದುಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಉದ್ಘಾಟನೆ 2 ವರ್ಷದ ಹಿಂದೆ ಕೂಡ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡುವ ಮುಖಾಂತರ ಕೂಡ ತಾವು ಕೊಟ್ಟಿದ್ದೀವಿ. ಇವತ್ತು ಮನೆಗೆ ಆಮಂತ್ರಣ ಮಾಡಲಿಕ್ಕೆ ಬಂದಾಗ ಕೂಡ ನಾವು ಹೇಳಿದೆ ಅವರಿಗೆ, ಬಹುಶಃ ಈ ಸುತ್ತಮುತ್ತ ಎಲ್ಲೂ ಕೂಡ ಕೊಡಗು ಜಿಲ್ಲೆಯಲ್ಲೇ ಹೇಳ್ಬೋದು, ಎಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದಿಷ್ಟು ತರಬೇತಿಯನ್ನು ಕೊಡುವಂಥದ್ದು, ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವಂಥ ಕೆಲಸ ಮತ್ತು ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ಯಾವುದೇ ಒಂದು ಸಂಸ್ಥೆ ಕೂಡ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ವಿಪರ್ಯಾಸ. ಹಾಗಾಗಿ ಒಂದು ಒಳ್ಳೆಯ ಆಯ್ಕೆಯನ್ನು ತಾವು ಆಯ್ಕೆ ಮಾಡಿಕೊಂಡಿದ್ರೆ, ಹಾಗಾಗಿ ನೈಮ ಸಂಸ್ಥೆಗಳು ಕೂಡ ಆ ಪದಾಧಿಕಾರಿಗಳನ್ನು ಅಭಿನಂದನೆಯನ್ನು ಕೂಡ ತಿಳಿಸ್ತಾ ಇದೆ. ಸ್ನೇಹಿತರೆ, ಇವತ್ತು ಎಲ್ಲರಿಗೂ ಕೂಡ ನಾವು ಬೋರ್ಡ್ ಎಕ್ಸಾಮಲ್ಲಿ ಹೇಳಿದ ಒಂದಿಷ್ಟು 3 ಭಾಗದ ಪ್ರಯತ್ನಗಳನ್ನು ಬಂದು ನಾವು ಸ್ಕೋರನ್ನು ಒಂದಿಷ್ಟು ಪಡೆಯುತ್ತೇವೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ ಬಂದಾಗ ಯಾವ ರೀತಿ ಅನ್ನೋದು ಕೂಡ ನಮಗಂತೂ ಗೊತ್ತಿರಲಿಕ್ಕಿಲ್ಲ. ಹೇಳಿದರು ಉಪನ್ಯಾಸಕರಿಗೆ ಬಂದು ಮಾತಾಡ್ತಾ ನಮ್ಮೂರಿನವ್ರು ನೌಷಾದ್ ಹೇಳ್ತಾ ಇದ್ದಾರೆ. ಸೊ ಡಿಗ್ರಿ ಹೋದಾಗ ಅಡ್ಮಿಷನ್ಗೆ ಯಾಕಪ್ಪ ಶಾಲೆಗೆ ಬಂದೆ ಅಂತ ಹೇಳಿದರೆ, ಅಪ್ಪ ಅಮ್ಮ ಕಳಿಸಿದ್ದು ಯಾವುದೋ ಕೋರ್ಸ್, BA ಇರ್ಬೋದು, B.Com ಇರ್ಬೋದು, ಯಾವುದೋ ಅಥವಾ ಜಾಬ್ ಕೊಡಿಸಿದ್ದು ಪೋಷಕರ ಒತ್ತಾಯದ ಮೇಲೆ ಬರ್ತಾರೆ ಅಂತ ಹೇಳಿ. ಖಂಡಿತವಾಗ್ಲೂ ಹೌದು. ನಾವಿದ್ದಾಗಲೂ ಅಷ್ಟೇ, ನೌಷಾದ್ ಇದ್ದಾಗಲೂ ಅಷ್ಟೇ. ಇಲ್ಬೇಟ್ರಿ, ಇರೋದು ನೀವಿದ್ದಾಗಲೂ ಯಾಕೆ ಅಂತ ಗೊತ್ತಿರಲಿಲ್ಲ, ಹೋಗ್ತಾ ಇದ್ವಿ. ಆದರೆ ನಂತರ ಜೀವನ ನಮಗೆ ಪಾಠವನ್ನು ಕಲಿಸುತ್ತೆ. ಆದರೆ ನಾವು ಪ್ರಬುದ್ಧರಿದ್ದೇವೆ, ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಆಯ್ಕೆಯ ಪ್ರಿಫರೆನ್ಸನ್ನು ನಾವು ಕೊಡಬೇಕು, ಮತ್ತು ಅವರಿಗೊಂದಿಷ್ಟು ಉತ್ತೇಜನವನ್ನು ಕೊಡುವಂಥ ಕೆಲಸ ನಾವು ಮಾಡಬೇಕು. ಹಾಗಾಗಿ ಸ್ಪರ್ಧಾತ್ಮಕ ಈ ಯುಗದಲ್ಲಿ ಇವತ್ತು ವಿಲೇಜ್ ಅಕೌಂಟ್ ಇರ್ಬೋದು, PDO ಇರ್ಬೋದು, ಇನ್ನೊಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗುವಂಥದ್ದು ಇರ್ಬೋದು, ಶಿಕ್ಷಕರೇ ಇರ್ಬೋದು, CET ಎಕ್ಸಾಮ್ ಕೂಡ ಅಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಪರೀಕ್ಷೆಯನ್ನು ಫೇಸ್ ಮಾಡಬೇಕು, ಅದಕ್ಕಿರುವಂಥದ್ದು ರಾ ಮೆಟೀರಿಯಲ್ಸ್ ಕೊಡುವಂಥ ಕೆಲಸ ಆಗಬೇಕು, ಮತ್ತು ಅದಕ್ಕಿರುವಂಥ ಒಂದಿಷ್ಟು ಉತ್ತೇಜನ ಕೊಡಬೇಕು, ಮಾರ್ಗದರ್ಶನ ಕೊಡಬೇಕು. ಅದಕ್ಕೆ ಸಂಸ್ಥೆ ಒಳ್ಳೆಯದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ರಿಸೋರ್ಸ್ ಪರ್ಸನ್ ಕೂಡ ಅದಕ್ಕೆ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ತಾವೇನು ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ದೀವಿ. ಸೊ ನಾವು ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ನಮಗಂತೂ ಹೆಮ್ಮೆ ಆಗಬೇಕು. ಇನ್ನೊಂದು 10 ವರ್ಷದಲ್ಲಿ ಹೆಬ್ಬಾಲೆ ಉಲ್ಲೇಖವನ್ನು ಮಾಡಿ ಬಗ್ಗೆ ಕೇಳ್ತಾ ಇದ್ದೆ. ನಾನು ಹೆಬ್ಬಾಲೆ ಗ್ರಾಮದಲ್ಲಿ ಹೋಗಿ ಮಾತಾಡಬೇಕಾದ್ರೆ ಅಲ್ಲಿ ರಾಜಕೀಯವರು ಕೂರಿಸ್ಕೊಂಡಿರ್ತಾರೆ. ನನ್ನ ಮುಂದೆ ಯಾರು ಕೂತಿರ್ತಾರೆ ಅಂತ ಹೇಳಿದರೆ ಎಲ್ಲ ರಿಟೈರ್ಡ್ ಟೀಚರ್ಸ್ ಕೂತಿರ್ತಾರೆ. ಅತಿ ಹೆಚ್ಚು ರಿಟೈರ್ಡ್ ಟೀಚರ್ಸ್ ಎಲ್ಲಿದ್ದಾರೆ ಅಂತ ಹೇಳಿದರೆ ಬಹುಶಃ ಹೆಬ್ಬಾಲೆ ಗ್ರಾಮದ ಸುತ್ತಮುತ್ತ ಬದುಕಬೇಕಲ್ಲಿ ಶಿಕ್ಷಕರೇ ಹೆಚ್ಚಿರ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಸಂಸ್ಥೆ ಮುಂದೆ ಬಂದಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸಹಾಯವನ್ನು ನಾವು ಮಾಡ್ತೇವೆ ಅಂತೀವಿ. ಇನ್ನೊಂದು 5 ವರ್ಷದಲ್ಲಿ 5 ಮತ್ತು 10 ವರ್ಷದಲ್ಲಿ ಕೊಡಗಿನಲ್ಲಿ ಯಾವುದೇ ಕಚೇರಿ, ಸರ್ಕಾರಿ ಕಚೇರಿ ಹೋದಾಗ ಬಹುಶಃ ನಮ್ಮ ಗ್ರಾಮದ ವಿದ್ಯಾರ್ಥಿಗಳು, ಈಗಿನ ವಿದ್ಯಾರ್ಥಿಗಳು ಆವಾಗ ಉದ್ಯೋಗಿಯಾಗಿ ಬೇರೆ ಬೇರೆ ಕಚೇರಿಗಳಲ್ಲಿ ನಾವು ಕಾಣ್ತೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ಸಂತೋಷಪಡ್ತೇವೆ. ಹಾಗಾಗಿ ಭವಿಷ್ಯ ಉಜ್ವಲ ಆಗಲಿ, ಹಾಗೆಯೇ ನಮ್ಮ ಪ್ರಯತ್ನವೂ ಕೂಡ ಎಡೆಗಿರಲಿ. ಆ ಶಿಕ್ಷಣದ ವಿದ್ಯಾರ್ಥಿಗಳು ಪ್ರಾಮಾಣಿಕತೆಯನ್ನು ರೂಪಿಸಿಕೊಳ್ಬೇಕು, ಸಜ್ಜನಿಕೆಯನ್ನು ರೂಪಿಸಿಕೊಳ್ಬೇಕು, ಒಳ್ಳೆಯ ನಡವಳಿಕೆಯನ್ನು ರೂಪಿಸಿಕೊಳ್ಬೇಕು, ಸಮಾಜದಲ್ಲಿ ಗೌರವಯುತವಾಗಿ ನಡೆಸಿಕೊಳ್ಬೇಕು ಅಂತೇಳಿ ನಾವು ಶಿಕ್ಷಣವನ್ನು ಕೊಡ್ತೇವೆ. ಇದನ್ನು ನಾವು ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಕಡೆ ನಾವು ಶಿಕ್ಷಣ ಕೊಡುವಾಗ ಆ ಶಿಕ್ಷಣದಲ್ಲಿ ಆ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಬದುಕನ್ನು ರೂಪಿಸಬೇಕು. ಜೊತೆಗೆ ಅವರಿಗೆ ಅದು ಪಡೆದಿರುವಂಥ ಶಿಕ್ಷಣದ ಮೇಲೆ ಒಂದು ಉದ್ಯೋಗ ಸಿಗಬೇಕು. ಆದರೆ ಎರಡೂ ಇವತ್ತು ನಡೀತಾ ಇದೆ. ಇವತ್ತು ಸಮಾಜ
ಸ್ಟೂಡೆಂಟು ವಿದ್ಯಾವಂತರೇ ಆಗಿದ್ದಾರೆ. ಇವತ್ತು ಇಲ್ಲಿ ನೆರೆದಿರುವಂತಹ ಹೆಚ್ಚಿನ ವಿದ್ಯಾರ್ಥಿಗಳು, ನೀವು ಪೋಷಕರು ತಿಳ್ಕೊಳ್ಳಿ, ಹೆಚ್ಚಿನವರು BA, BCom, BSc ಓದುವರು. ವಾಸ್ತವಾಂಶದಲ್ಲಿ ಈ ಕೋರ್ಸ್ಗಳು ಏನಿದೆಯೋ ಇದು ನಾನ್ ಸ್ಕಿಲ್ ಎಜುಕೇಶನ್. ಪದವಿಯಲ್ಲಿ ನಮಗೆ ಫಸ್ಟ್ ಇಯರ್ ಸಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾರೆ, ಫಸ್ಟ್ ಕ್ಲಾಸಿಗೆ ಬರ್ತಾರೆ, ಪ್ರಾಕ್ಟೀಸ್ ಆಗಿದ್ದಾರೆ ಕೇಳಿ. ನಾವು ಫಸ್ಟ್ ಇಯರ್ ಅಲ್ಲಿ ವಿದ್ಯಾರ್ಥಿಗಳನ್ನ ಮಾತನಾಡುವಾಗ ನೀವು ಯಾಕೆ ಈ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಯಾಕೆ ನಾವು ಓದ್ತಾ ಇದ್ದೀವಿ ಅಂದರೆ 90% ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ. ನಾವು ಯಾಕೆ ಅಧ್ಯಯನ ಮಾಡ್ತಾ ಇದ್ದೀವಿ, ಈಗ ಓದಿದ್ರೆ ನಮಗೆ ಓದಿ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ನಾವು ಕೊನೆಗೆ ಒಂದು ಸೆಂಡ್ ಆಫ್ ಕಾರ್ಯಕ್ರಮ ಮಾಡ್ತೀವಿ, ಬೀಳ್ಕೊಡುಗೆ ಸಮಾರಂಭ ಮಾಡ್ತೀವಿ. ಮಕ್ಕಳೆಲ್ಲರೂ ತುಂಬಾ ದುಃಖದಿಂದ ಮಾತಾಡ್ತಾರೆ, ತುಂಬಾ ನೋವಿನಿಂದ ಮಾತಾಡ್ತಾರೆ. ನೀವು ನೋಡಿ MBBS ಮಾಡೋರು ತುಂಬಾ ಎಂಜಾಯ್ ಮಾಡ್ತಾರೆ ಯಾವಾಗ ಈ ಬೀಳ್ಕೊಡುಗೆ ಸಮಾರಂಭ ಇರುವಾಗ. ಯಾಕೆ ನಮಗೆ ಗೊತ್ತು ಮುಂದಿನ ವರ್ಷ ನಾವು ಡಾಕ್ಟರ್ ಆಗ್ತಿದ್ದೀವಿ ಅಂತ. ಆದರೆ ಪದವಿ ಮಾಡುವಂತಹ ವಿದ್ಯಾರ್ಥಿಗಳು ಯಾರು BA, BCom, BSc ಮಾಡ್ತಾ ಇದ್ದಾರೋ ತುಂಬಾ ನೋವಿಟ್ಕೊಳ್ತಾರೆ. ಯಾಕೆಂದ್ರೆ 22 ವರ್ಷ ಆಯಿತು, ಏಜ್ ಆಯಿತು ಅವರಿಗೆ. ಮುಂದೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಮುಂದೆ ನಾವು ಯಾಕೆ 22 ವರ್ಷ ಓದಿದ್ದೀವಿ ಅನ್ನೋದು ಗೊತ್ತಿರಲ್ಲ. ಇಂತಹ ಸಂದರ್ಭದಲ್ಲಿ ಈ ನೈಮಾದಂತಹ ಒಂದು ಸಂಘಟನೆ, ನೈಮಾದಂತಹ ಒಂದು ಚಾರಿಟೇಬಲ್ ಟ್ರಸ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ವಿದ್ಯೆಯಿಂದ ವಂಚಿತರಾಗಿರುವಂತಹ ಯುವಕರು, ಬೇರೆ ಬೇರೆ ರೀಸನ್ ಅವರು ಅರ್ಧದಲ್ಲಿ ಶಿಕ್ಷಣವನ್ನು ಒಳಗೊಳಿಸಿರೋರು, ನಮ್ಮ ಮುಂದಿನ ತಲೆಮಾರಿಗೆ ಈ ಪರಿಸ್ಥಿತಿ ಬರಬಾರದು. ಮುಂದಿನ ಯುವಕರಿಗೆ ಶಿಕ್ಷಣ ದೊರಕಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಸಿಗಬೇಕು ಅಂತೇಳಿ ಒಂದು ಪ್ರಾರಂಭ ಮಾಡಿರುವಂತಹ ಒಂದು ಸಂಸ್ಥೆ ಈ ನೈಮ ಅನ್ನುವಂತಹ ಸಂಸ್ಥೆ. ಎಲ್ಲ ಮನೆಯಲ್ಲಿ ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಬಡ ಕುಟುಂಬದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ನೈಮ ಎಜುಕೇಶನ್ ಸಂಸ್ಥೆ ಒಂದು ಕಾರ್ಯವನ್ನು ಏರ್ಪಡಿಸಿರುವಂಥದ್ದು ಬಹಳ ಒಂದು ಶ್ಲಾಘನೀಯ ಹಾಗೂ ಒಂದು ಒಳ್ಳೆಯ ವಿಚಾರ. ಅವರಿಗೆ ನಾನು ಧನ್ಯವಾದ. ಡಾಕ್ಟರ್ ಒಂದು ಎರಡು ಮಾತನ್ನು ಹೇಳ್ತೇನೆ. ಮಕ್ಕಳೇ, ನಾವೆಲ್ಲರೂ ಆರೋಗ್ಯವಾಗಿರಬೇಕು. ವಿದ್ಯೆ ಓದಲಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ ಎಲ್ಲರಿಗೆ ಬೇಕಾಗಿರೋದು ಆರೋಗ್ಯ. ಫಸ್ಟ್ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಮತ್ತೆ ಒಳ್ಳೆ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಳ್ಳೆ ವಿದ್ಯೆಯನ್ನು ಪಡ್ಕೊಳ್ಳಿ. ಮತ್ತೆ ಯಾವುದೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹಾಗೆಯಾಗಬೇಕಿದ್ರೆ ಸತತ ಅಭ್ಯಾಸವೇ, ನಿತ್ಯ ಅಭ್ಯಾಸವನ್ನು ಮಾಡಿಕೊಳ್ಳಿ. ಮತ್ತೆ ಸಭ್ಯತೆ ಮತ್ತು ನಡವಳಿಕೆ, ನಮ್ಮ ಆಚಾರ ವಿಚಾರ ನಡವಳಿಕೆ ಎಲ್ಲವೂ ಸಮಾಜಕ್ಕೆ ಪೂರಕವಾಗಿದೆ. ಹಾಗೆ ನಾವು ಈಗ UPSC ಎಕ್ಸಾಮಲ್ಲಿ ಪಾಸ್ ಆಗಿ ದೊಡ್ಡ ದೊಡ್ಡ ಹುದ್ದೆಗೆ ಹೋದರೆ ಒಂದು ವಿಚಾರ ನಾನು ನಿಮಗೆ ಹೇಳ್ತೇನೆ, ಯಾರು ಭ್ರಷ್ಟರಾಗಬೇಡಿ, ಎಲ್ಲರೂ ನಿಷ್ಠರಾಗಿ. ಇದೊಂದು ನನ್ನ ಕಳಕಳಿಯ ವಿನಂತಿ. ಎರಡು ಮಾತು. ಯುವಕರಲ್ಲಿ ಹಲವು ಕ್ಲಬ್ಗಳು, ಹಲವು ಸಂಘಟನೆಗಳು ಹಲವು ರೀತಿಯಲ್ಲಿ ಪ್ರತ್ಯೇಕತೆಯಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಯುವಕರೆಲ್ಲರನ್ನೂ ಒಂದು ಕಡೆ ಒಗ್ಗೂಡಿಸಿ ನೆಲ್ಯೂದಿಕೇರಿ ಮುಸ್ಲಿಂ ಅಸೋಸಿಯೇಷನ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ನೆಲ್ಯೂದಿಕೇರಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಹುಟ್ಟುಹಾಕಲಾಯಿತು. ತದನಂತರ ಕೋವಿಡ್ ಆದ ನಂತರ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಹಲವಾರು ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಶಾಲೆಯಿಂದ ಮತ್ತು ಕಾಲೇಜಿಂದ ಹೊರಗುಳಿಬೇಕಾಯಿತು. ಆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಬರದ ಹಾಗೆ ಅವರ ಶೈಕ್ಷಣಿಕ ಗುಣಮಟ್ಟ ಮತ್ತು ಅವರು ಏನು ಓದ್ತಾ ಇರೋ ಪರೀಕ್ಷೆಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಅವರ ಶಿಕ್ಷಣ ಮುಂದುವರಿಸಲಿಕ್ಕೆ ಸುಮಾರು ಮಕ್ಕಳು ಶಾಲೆ ಬಿಟ್ಟರು, ಕಾಲೇಜ್ ಬಿಟ್ಟರು. ಸೊ ಅವರೆಲ್ಲ ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕಾಗಿರುವಂತಹ ಜವಾಬ್ದಾರಿಯನ್ನ ಈ ಸಂಘಟನೆ ವಹಿಸಿಕೊಂಡು ಅವರಿಗೆ ಪರ್ಯಾಯವಾಗಿ ಕ್ಲಾಸಸ್ ಅನ್ನು ಕೊಟ್ಟು ಶಾಲೆ ತರಗತಿಯಲ್ಲಿ ಏನು ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ರು ಅದನ್ನು ಕೊಟ್ಟು ಅವರನ್ನ ಪರೀಕ್ಷೆ ಬರೆಸಿ ಅವರ PUC ಉತ್ತೀರ್ಣರಾಗುವಂತಹ ನಿಟ್ಟಿನಲ್ಲಿ ಊರಿನ ಎಲ್ಲರ ಸಹಕಾರದೊಂದಿಗೆ ಈ ಸಂಘಟನೆ ಕಾರ್ಯಾಚರಣೆಯನ್ನ ನಿರ್ವಹಿಸಿಕೊಂಡು ಬರ್ತಾ ಇತ್ತು. ಅದಾದ ನಂತರ ಈ ನಮ್ಮ ಗ್ರಾಮದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅನ್ನುವಂಥ ವಿಚಾರ ಗಮನಕ್ಕೆ ಬಂದು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಮತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ವೋಟರ್ಸ್ ಎನ್ರೋಲ್ಮೆಂಟ್ ಸಂಬಂಧಪಟ್ಟ ಹಾಗೆ ಒಂದು ಕ್ಯಾಂಪೇನ್ ಅನ್ನು ಮಾಡಿ ನಾವು ಒಂದು ಸರ್ವೆ ಮಾಡಿದ್ವಿ. ಆ ಸರ್ವೆ ಪ್ರಕಾರ ನಮ್ಮ ಊರಲ್ಲಿ 100ಕ್ಕಿಂತ ಹೆಚ್ಚು ಗ್ರಾಜ್ಯುಯೇಟ್ಗಳಿರುವುದು ಕಂಡು ಬಂತು. ಅದರಲ್ಲಿ 2019 ಡಿಸೆಂಬರ್ಗಿಂತ ಹಿಂದೆ ಗ್ರಾಜ್ಯುಯೇಷನ್ ಪೂರ್ಣ
ನೈಋತ್ಯ ಪದವೀಧರ ಕ್ಷೇತ್ರದ ಮತದಾರ ಪಟ್ಟಿಗೆ ನೋಂದಣಿ ಮಾಡುವಂಥ ಪ್ರಕ್ರಿಯೆ ನೈಮಾ ಸಂಸ್ಥೆಯ ವತಿಯಿಂದ ಮಾಡಲಾಯಿತು. ಸೊ ಅದಾದ ನಂತರ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಇಲ್ಲಿರುವಂತಹ ಶಿಕ್ಷಕರನ್ನ ನೋಂದಣಿ ಮಾಡುವಂತಹ ವ್ಯವಸ್ಥೆಯನ್ನ ಈ ಸಂಸ್ಥೆ ವತಿಯಿಂದ ಮಾಡಲಾಯಿತು. ನಂತರ ಸಾಮಾನ್ಯವಾಗಿ ಊರಲ್ಲಿ ನಡೆಯುವಂತಹ ಈದ್ ಮಿಲಾದ್ ಹಾಗೂ ಬೇರೆ ಇನ್ನಿತರೆ ಕಾರ್ಯಕ್ರಮಗಳಿಗೆ ಬೇಕಾದಂತಹ ಸಹಕಾರಗಳನ್ನು ಕೊಟ್ಟಲಾಗಿತ್ತು. ಅದರ ಜೊತೆಯಲ್ಲಿ ಊರಲ್ಲಿ ನೆಲೆಯೂರಿಕೆರೆ ಪ್ರೌಢಶಾಲೆಯಲ್ಲಿ ಮತ್ತು ಪದವಿ ಪೂರ್ವ ಕಾಲೇಜು ಮತ್ತು ನೆಲೆಯೂರಿಕೆರೆಯಲ್ಲಿರುವ ಎಲ್ಲ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕೆರಿಯರ್ ಗೈಡೆನ್ಸ್ ಮತ್ತು ಅವರ ಮುಂದಿನ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೇಗೆ ಸಹಕಾರಿಯಾಗಬೇಕು ಅನ್ನೋದರ ಬಗ್ಗೆ ಒಂದು ದಿನದ ಒಂದು ತರಬೇತಿಯನ್ನು ನೀಡುವಾಗಿಂದ ಆಯೋಜನೆ ಮಾಡಲಾಯಿತು. ಈ ನೀವು 2 ಆಪ್ಷನ್ಗಳು ಇಟ್ಕೊಳ್ಳಿ. ಒಂದು ಇಲ್ಲಿ ಇವತ್ತು ಸಹ 2 ಸೆಷನ್ಸ್ ಇದೆ ಹಾಗೂ 5 ಡೇ ಸೆಷನ್ಸ್ ಮಾಡ್ತಾರೆ ಕಾರ್ಯಕ್ರಮ. ಮುಖ್ಯವಾಗಿ ಸರ್ಕಾರಿ ಉದ್ಯೋಗಗಳಿಗೆ ಅವರು ಕಾನ್ಸಂಟ್ರೇಟ್ ಮಾಡ್ಬೋದು. ಅದೇ ರೀತಿ ಪ್ರೈವೇಟ್ ಸೆಕ್ಟರ್ ಸಹ IT ಸೆಕ್ಟರ್ ಅಂದರೆ ಇಡೀ ದೇಶದ GDPಯಲ್ಲಿ ಹೆಚ್ಚು ಕಮ್ಮಿ 8% ಕಾಂಟ್ರಿಬ್ಯೂಷನ್ IT ಸೆಕ್ಟರ್ ಇದೆ. 2 ವರ್ಷದಲ್ಲಿ 10% ಆಗ್ಬೋದು. ಇನ್ನೊಂದು 10 ವರ್ಷದಲ್ಲಿ ದೇಶದ GDP ಒಂದು 20% IT ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಷ್ಟು ಜಾಬ್ಸ್ ಇದೆ. ಹಾಗೂ ಈ ದೇಶದಲ್ಲಿ ಸಾಮಾನ್ಯ ಮಧ್ಯಮ ವರ್ಗ ಹಾಗೂ ಕೆಳ ಮಧ್ಯಮ ವರ್ಗದ ಲಕ್ಷ ನಂಬರ್ ಸಂಬಳ ನೋಡಿದ್ದು, ಫಾರಿನ್ಗಳು ನೋಡಿದ್ದು, 5 ಸ್ಟಾರ್ ಹೋಟೆಲ್ಗಳು ನೋಡಿದ್ದು, ಎಲ್ಲ ಲಕ್ಸುರಿ ಫೆಸಿಲಿಟಿಗಳನ್ನು ಈ ದೇಶದ ಮಧ್ಯಮ ಮಧ್ಯಮ ವರ್ಗದವರು, ಕೆಳವರ್ಗದವರು ಹಾಗೂ ಜಾತಿ, ಮುಖ್ಯವಾಗಿ ಯಾವುದೇ IT ಸೆಕ್ಟರ್ ಹೋದರೆ ಯಾವುದೇ ಫಾರ್ಮ್ ಫಿಲ್ ಮಾಡಕ್ಕೆ ಕೊಟ್ಟರು ಅಲ್ಲಿ ಜಾತಿಯನ್ನು ಪಾವತಿ ಇರೋದಿಲ್ಲ, ರಿಸರ್ವೇಷನ್ ಪಾವತಿ ಇರೋದಿಲ್ಲ. ನಿಮ್ಮ ಸ್ಕಿಲ್ ಇದೆಯಾ, ಟ್ಯಾಲೆಂಟ್ ಇದೆಯಾ, ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾಗ್ಬೋದು. ಇದೇ ರೀತಿ ಇಲ್ಲಿ ಅದಕ್ಕೆ ನೀವು PUC ಮಾಡಿ ಇಂಜಿನಿಯರಿಂಗ್ ಮಾಡಬೇಕು ಅಂತಲೇ ಇಲ್ಲ. ಈಗ ಇರುವಂಥದ್ದು PUC ಮಾಡೋದೇ ಇರ್ತೀರ. ನಿಮ್ಗೆ ಈಗಲೂ ಸಹ ಚಾನ್ಸ್ ಇದೆ. BCA ಮಾಡಿ, BSc ಕಂಪ್ಯೂಟರ್ ಸೈನ್ಸ್ ಮಾಡಿ, ಇದೆಲ್ಲ ಇಂಟಿಗ್ರೇಟೆಡ್ ಕೋರ್ಸ್ಗಳು ಬರ್ತಾರೆ ಡೈರೆಕ್ಟಾಗಿ. ನೀವು BCA ಮಾಡುವಾಗ ಇಂಟಿಗ್ರೇಟೆಡ್ ಕೋರ್ಸ್ ಇರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ, ಡಾಟಾ ಅನಾಲಿಟಿಕ್ಸ್ ಇದೆ. ಮಾಡಿ ಗೌರ್ಮೆಂಟ್ ಸೆಕ್ಟರ್ ಹೋಗೋಕ್ಕಾಗಿಲ್ಲ. ಈಗ ಪ್ರೈವೇಟ್ ಸೆಕ್ಟರಲ್ಲಿ ತುಂಬ ಒಳ್ಳೆ ಆಪರ್ಚುನಿಟೀಸ್ ಇದೆ. ಇವತ್ತು ಈ ದೇಶದಲ್ಲಿ ಇಷ್ಟೆಲ್ಲ ರಿಯಲ್ ಎಸ್ಟೇಟ್ ಡೆವಲಪ್ ಆಗಿದೆ, ತುಂಬ ಗಾಡಿಗಳು ಬರ್ತಾ ಇದೆ. ಎಲ್ಲದಕ್ಕೂ ಇಂಪಾರ್ಟೆಂಟ್ ರೀಸನ್ IT ಸೆಕ್ಟರ್ ಆಗಿದೆ. ನೀವು ಬನ್ನಿ, ಓದಿ. ಹಾಗೂ ಇದನ್ನು ವಿದ್ಯಾರ್ಥಿಗಳು ಹೇಳಕ್ಕೆ ಇಷ್ಟಪಡ್ತಾರೆ. 15 ವರ್ಷ ಇಲ್ಲ, 17 ವರ್ಷ ಇರ್ತಿಲ್ಲ. ಒಂದು 3-4 ವರ್ಷ ನೀವು ಕಷ್ಟಪಟ್ಟರೆ ನಿಮ್ಮ ಲೈಫ್ ಸಿಕ್ತು. ಈ 3-4 ವರ್ಷದಲ್ಲಿ ಎಲ್ಲಾರು ಒಂದು ಕಡೆ ನೀವು ಹಾಗೆ ಯಾವುದೋ ಒಂದು ಕೆಲಸ ಮಾಡಿಬಿಟ್ರೆ, ಲವ್, ಸಿಗರೇಟು, ಗಾಂಜಾ, ಹೆಂಡ, ಮುಗಿದ ಕತೆ ಇಲ್ಲ. ನೀವು 22 ವರ್ಷ ಮುಗಿದ ಮೇಲೆ ನೀವೇನು 50 ವರ್ಷ 60 ವರ್ಷ ಬದುಕಿದ್ರೆ ಕಷ್ಟಪಡ್ತೀವಿ. ಎಲ್ಲೋ ಪೀಕಾಗೋದು ಬಿಸ್ನೆಸ್ ಮಾಡಿ ಪರ್ಸೆಂಟೇಜ್ ತುಂಬ ಕಮ್ಮಿ. ಬಟ್ ನಿಮ್ಮ ಲೈಫನ್ನು ರೂಪಿಸಲಿಕ್ಕೆ ನಿಮಗೆ ಏನು ಆಗಬೇಕು ಅನ್ನೋದಕ್ಕೆ ಇದೊಂದು ದಿ ಬೆಸ್ಟ್ ಟೈಮ್ ಇದೆ. 3 ವರ್ಷ 4 ವರ್ಷ ಕಾನ್ಸಂಟ್ರೇಟ್ ಮಾಡಿ. ನೀವು ಹುಡುಗರಾಗಲಿ, ಹುಡುಗರಾಗಲಿ, ಬರಬೇಕು, ಮ್ಯಾನಿಫೆಸ್ಟ್ ಮಾಡಿ. ಇಂಗ್ಲೀಷಿನ ಒಂದು ಪ್ರವರ್ ಇದೆ, ಡಿಸೈರ್ ಕ್ರಿಯೇಟ್ಸ್ ದ ಪವರ್. ನಿಮಗೊಂದು ಆಸೆ ಜೆನ್ಯೂನ್ ಆಗಿದೆ, ಮ್ಯಾನಿಫೆಸ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ದೇಶ ಆಗ್ತದೆ. ನೀವು ನಿಮ್ಮ ಕನಸಿಟ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮನಿಗೆ ಚೆನ್ನಾಗಿ ನೋಡ್ಕೋತೀರಾ. ಸೊಸೈಟಿಲಿ ನಾವು ಏನೇ ಮಾತಾಡ್ಬೋದು, ಹೆಂಗಲ್ಲಿ ಮನೆ ಮ್ಯಾಟರ್ಸ್, ದುಡ್ಡು ಇರಬೇಕು, ಆಗಲೇ ಮರ್ಯಾದೆ. ಅದೇ ರೀತಿ ದುಡ್ಡು ಮಾಡಬೇಕಾದ್ರೆ ನಿಯತ್ತಾಗಿ ದುಡ್ಡು ಮಾಡೋದಕ್ಕೆ ಹಲವಾರು ದಾರಿಗಳಿದೆ. ನಾನು ಹೇಳಿದ್ದು ಕೆಲಸ, IT ಸೆಕ್ಟರ್ ತುಂಬ ಕೊಡ್ತಾರೆ. ಬನ್ನಿ, ಕನಸ್ಕೊಳ್ಳಿ. ನೀವು PUC ಮಾಡ್ತಾ ಇದ್ರೆ, BCom ಮಾಡ್ತಾ ಇದ್ರೆ, ಯಾವುದೋ ಕಂಪ್ಯೂಟರ್ ಕೋರ್ಸ್ಗಳು ಮಾಡಿ, ಜಾವಾ ಮಾಡಿ, ಹೋಗಿ ಕಂಪ್ಯೂಟರ್ ಸೆಂಟರ್ ಕಷ್ಟಪಡಿ. 3 ವರ್ಷ ಕಷ್ಟಪಡಿ, 3 ವರ್ಷ ಸೋಷಿಯಲ್ ಮೀಡಿಯಾ. ನ್ಯೂಸ್ ನಿಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ನಾಗಪುರ ಸಮೀಪದ ಚೇರಮಣೆ ಗ್ರಾಮ ಪಂಚಾಯಿತಿಯ ಬೆಂಗಳೂರು ಗ್ರಾಮದ ಶ್ರೀ ನಾಡು ಕಡಪಾಲಪ್ಪ ದೇವಾಲಯದ ಪುನಃ ಪ್ರತಿಷ್ಠಾಪನಾ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ನಾಪೋಕ್ಲು ಸಮೀಪದ ಚೇರಂಬಾಣೆ ಗ್ರಾಮ ಪಂಚಾಯಿತಿಯ ಬೆಂಗೂರು ಗ್ರಾಮದ ಶ್ರೀ ನಾಡು ಕಡಪಾಲಪ್ಪ ದೇವಾಲಯದ ಪುನಃ ಪ್ರತಿಷ್ಠಾಪನಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಭಕ್ತಾದಿಗಳ ಸಮಕ್ಷಮದಲ್ಲಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ದ್ವಾದಶ ನಾಳಿಕೇರ ಗಣಯಾಗ, ನವಗ್ರಹಯಾಗ, ರಕ್ಷಕಲಶ ಪ್ರತಿಷ್ಠೆ, ಬಿಂಬಶುದ್ಧಿ, ಕಡಪಾಲಪ್ಪ ದೇವರ ಪುನರ್ ಪ್ರತಿಷ್ಠೆ, ಜೀವಕುಂಭಾಭಿಷೇಕ, ಮಹಾಗಣಪತಿ ದೇವರ ಪ್ರತಿಷ್ಠೆ, ಶಾಂತಿ ಪೂಜೆ,
ಪ್ರಾಯಶ್ಚಿತ ಹೋಮ, ಅಶ್ಲೇಷ ಬಲಿ, ತತ್ವಹೋಮ, ಬ್ರಹ್ಮಕಲಶ, ಮಂಡಲ ಪೂಜೆ, ಕಡಪಾಲಪ್ಪ ದೇವರಿಗೆ ಶಾಂತಿ ಪ್ರಾಯಶ್ಚಿತ ಹೋಮಗಳು, ತತ್ವಕಲಶ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ವಿಶೇಷ ಅಲಂಕಾರ, ಮಹಾಪೂಜೆ, ಮಂಗಳಾರತಿ ಬಳಿಕ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಣೆ, ಆನಂತರ ದೇವರ ಪ್ರದರ್ಶನ, ನೃತ್ಯ ಬಲಿ ನಡೆಯಿತು. ಕಾರ್ಯದಲ್ಲಿ ಊರ ಮತ್ತು ಪರವೂರಿನ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಕೊಳಲು ವಾದನ, ಭರತನಾಟ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮದ ಜನರ ಮನಸೂರೆಗೊಂಡವು. ಬೆಂಗೂರು ಗ್ರಾಮದ ಶ್ರೀದೇವರ ನೂತನ ಶಿವಾಮಯ ಗರ್ಭಗುಡಿಯಲ್ಲಿ ಸಪರಿವಾರ ಸಹಿತ ಕಡಪಾಲಪ್ಪ ದೇವರ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಉಡುಪಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ನೆರವೇರಿಸಿದರು. ದೇವರ ಅರ್ಚಕ ರಾಧಾಕೃಷ್ಣ ಭಟ್ ಉಪಸ್ಥಿತಿಯಲ್ಲಿ ವೈದಿಕ ವಿದ್ವಾಂಸ ಕಳತೂರು ವೇದಮೂರ್ತಿ ಬ್ರಹ್ಮಶ್ರೀ ಉದಯತಂತ್ರಿ ನೇತೃತ್ವದಲ್ಲಿ ರಂಜಾಳ ಪೌರೋಹಿತ್ಯ ವಾಚಸ್ಪತಿ ದೇವಮೂರ್ತಿ ಗುರುರಾಜ್ ಉಪಾಧ್ಯಾಯರ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಇದೇ ಸಂದರ್ಭ ಕಾರ್ಯಕ್ರಮದಲ್ಲಿ ದೇವಾಲಯ ಆಡಳಿತ ಮಂಡಳಿ ಅಧ್ಯಕ್ಷ ತೇಲಪಂಡ ನಂದಮಂದಣ್ಣ, ಉಪಾಧ್ಯಕ್ಷ ಕುಂಚಟ್ಟಿರ ಸುಬ್ಬಯ್ಯ, ಕಾರ್ಯದರ್ಶಿ ಕುಂಚಟ್ಟಿರ ಗೋಪಾಲ, ಖಜಾಂಚಿ ಪಟ್ಟಮಾಡ ಅಶೋಕ್, ಸದಸ್ಯರಾದ ಕಲ್ಲುಮಾಂಡಂಡ ವಾಸು, ಕುಂಚಟ್ಟಿರ ರಮೇಶ್, ಚೋಕಿರ ಪೊನ್ನಣ್ಣ, ಕಲ್ಲುಮಾಂಡಂಡ ಅಶೋಕ್, ಕುಂಚಟ್ಟಿರ ರಮೇಶ್, ಚೋಕಿರ ಪೊನ್ನಣ್ಣ, ಕೀಪಂಡಂಡ ವಾಸು, ಬೊರ್ಪಪಂಡ ಚಂಗಪ್ಪ, ತಕ್ಕ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಕಡಪಾಲಪ್ಪ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಯುಕ್ತ 19ನೇ ತಾರೀಕಿಂದ 25 ತಾರೀಕಿನವರೆಗೆ ನಾನಾ ಕೆಲಸಗಾಲ ಕಾರ್ಯಗಳನ್ನು ಮಾಡಿ ಬ್ರಹ್ಮಕಲಸವನ್ನು ಮಾಡಿ ಇವತ್ತಿನ ದಿವಸ ಬ್ರಹ್ಮಕಲಸ ಆಗಿ ದೇವರ ಹೊರಗೆ ಒಂದು ದೇವರ ಪ್ರದರ್ಶನ, ನೃತ್ಯ ಪ್ರದರ್ಶನವನ್ನು ಮಾಡಿ ಇನ್ನು ನಾವು ಊಟಕ್ಕೆ ಹೋಗುವ ಸಂದರ್ಭ ಪುನಃ ಮಧ್ಯಾಹ್ನದ ಮೇಲೆ ಕಲಸ ಪಾತ್ರೆಯನ್ನು ಕೊಡುವ ಅಭಿಪ್ರಾಯವನ್ನು ಮಾಡಿಕೊಂಡಿರ್ತೇವೆ. ನಾಳೆಯಿಂದ ಹಬ್ಬದ ಮಾಮೂಲಿಯಂತೆ ಹಬ್ಬ 2-3 ದಿವಸ ನಡೆದು 27-8ರಂದು ಪಟ್ಟಣಿ, 29ರಂದು ದೇವರು ಸ್ನಾನ ಮಾಡುವಂಥ ಅಭಿಪ್ರಾಯ ಇದೆ. ನಂತರ ದೇವರನ್ನು ಒಳಗೆ ಪ್ರತಿಷ್ಠಾಪನೆ ಮಾಡಿ ಊರವರು ಆ ಕಡೆ ಈ ಕಡೆ ಖುಷಿಯಿಂದ ಬಿಡುಗಡೆ ಆಗ್ತದೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಗೆ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಮಳರಾಯಿನ ಆರ್ಭಟದಿಂದ ಬಿಸಿಲಿನ ಬೇಗೆಯಿಂದ ತತ್ತರಿಸಿದ ಜನರಿಗೆ ಹರ್ಷ ತಂದಿದೆ. ಸಿದ್ದಾಪುರ ಸಮೀಪದ ನೆಲಹುದಿಕೆರೆಯ ಕೆಎಂ ಸಭಾಂಗಣದಲ್ಲಿ ನೈಮಾ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಕೈಗುರಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರೋತ್ಸವ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.